ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೊರಗಡೆ ರೆಡಿಮೇಡ್ ಪುಡಿ ಬಳಸದೇನೆ ಮಾಡುವಂತಹ ಬಿಸಿಬೇಳೆ ಬಾತ್ ರೆಸಿಪಿನ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಬ್ಯಾಡಗಿ ಮೆಣಸಿ ತಳ್ಳು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಆ್ಯಂಡ್ ಕರಿಬೇವು, ಧನಿಯಾ, ಸಾಸಿವೆ, ಕಡಲೆಬೇಳೆ, ಬಟಾಣಿ ಆ್ಯಂಡ್ ಬಿಳಿ ಎಳ್ಳು, ಉದ್ದು, ಗೋಡಂಬಿ, ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಎಣ್ಣೆ, ಇಂಗು, ಉಪ್ಪು, ಅಕ್ಕಿ ಹಾಗೂ ನೀರು. ಸೊ ಮೊದಲಿಗೆ ಒಂದು ಕುಕ್ಕರ್ಗೆ ತರಕಾರಿ ಬೇಯಕ್ಕೆ ಇಟ್ಕೊಳ್ಳೋಣ. ಸೊ ಅದಕ್ಕೆ ಸ್ವಲ್ಪ ತೊಗರಿಬೇಳೆ, ಬೀನಿಸು, ಕ್ಯಾರೆಟು, ಆನಿಯನ್ನು, ಬಟಾಣಿ, ಟೊಮ್ಯಾಟೊ ಎಲ್ಲನೂ ಹಾಕ್ಬಿಟ್ಟು ಅದಕ್ಕೆ ಬೇಯಕ್ಕೆ ಬೇಕಾಗಿರೋ ಅಷ್ಟು ನೀರು ಜೊತೆಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಏನಕ್ಕೆ ಎಣ್ಣೆ ಬಳಸ್ತೀವಿ ಅಂತ ಅಂದರೆ ಅದು ಉಬ್ಬರಬಾರ್ದು ಅಂತ ಅಷ್ಟೇನೆ, ಇನ್ನೇನಕ್ಕೂ ಅಲ್ಲ. ಸೊ ಇಷ್ಟನ್ನು ಹಾಕ್ಬಿಟ್ಟು ಕೂಗಕ್ಕೆ ಇಟ್ಬಿಡಿ. ಸೊ ಇನ್ನೊಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಮಸಾಲೆ ರುಬ್ಕೊಳ್ಳೋಕ್ಕೂ ಮುಂಚೆ ತಗೊಂಡಿರೋ ಮಸಾಲೆ ಐಟಮ್ನೆಲ್ಲಾನು ಸಪ್ರೇಟಾಗಿ ಹುರಿದು ಇಟ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ. ಸೊ ಮೊದಲಿಗೆ ಕಡಲೆಬೇಳೆ ನೀಟಾಗಿ ಹುರ್ಕೊಂಡು ಒಂದು ಕಡೆ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಹುರ್ಕೋಬೇಡಿ, ಎಲ್ಲನೂ ಸಪ್ರೇಟಾಗಿ ಹುರ್ಕೊಂಡ್ರೇನೆ ಚೆನ್ನಾಗಿ ಬರೋದು. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಉದ್ದಿನ ಬೇಳೆನೂ ಹುರಿದು ಅದನ್ನು ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಧನಿಯಾನು ಸಹ ಅದೇ ಥರ ಹುರ್ಕೊಂಡು ಅದರೊಳಗಡೆನೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಿಳಿ ಎಳ್ಳು, ಇದನ್ನು ಸಹ ಹುರ್ಕೊಂಡು ಅದರೊಳಗಡೆನೆ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಚಕ್ಕೆ ಮತ್ತು ಲವಂಗನೂ ಸಹ ಹುರ್ಕೊಂಡು ಅದ್ರ ಜೊತೆಗೇನೆ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಬ್ಯಾಡಗಿ ಮೆಣಸಿನಕಾಳು ಏನು ತಗೊಂಡಿರ್ತೀವಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಬ್ಯಾಡಗಿ ಮೆಣಸಿನಕಾಯಿ ಏನಕ್ಕೆ ಅಂತಂದರೆ ಕಲರ್ಗೋಸ್ಕರ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ನೀವು ಏನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಂತ ಅಂದರೆ ಸ್ವಲ್ಪ ಟೊಮ್ಯಾಟೊ, ಅಲ್ಲಿ ಬೇಯಕ್ಕೆ ಕೂಡ ಹಾಕ್ಕೊಂಡಿರ್ತೀವಿ. ಇದ್ರ ಜೊತೆ ಮಸಾಲೆ ಜೊತೆಗೂ ನೀವು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ತುರಿ ಆ್ಯಂಡ್ ಕರ್ಬೇವು ಸೊಪ್ಪು, ಜೊತೆಗೆ ಸ್ವಲ್ಪ ಹುರ್ಗಡ್ಲೆ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಪೇಸ್ಟ್ ಆಗುತ್ತೆ. ಸೊ ಇವಾಗ ತರಕಾರಿ ಬೆಂದಿರುತ್ತೆ, ಬನ್ನಿ ಇದನ್ನ ಮತ್ತೆ ಕುದಿಯಕ್ಕೆ ಇಟ್ಕೋಬೇಕಾಗುತ್ತೆ ನಾವು. ಸೊ ನೋಡಿ ಬೆಂದಿದೆ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇದು ಕುದಿಯಕ್ಕೆ ಶುರು ಮಾಡಾದ್ಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಹಾ ಗಮ್ ಅಂತ ಇದೆ ಗೈಸ್, ನೀವು ಒಂದ್ಸತಿ ಟ್ರೈ ಮಾಡಿ, ಖಂಡಿತ ಸಖತ್ತಾಗಿರುತ್ತೆ. ರೆಡಿಮೇಡ್ ಪೌಡರ್ ಬಳಸಿ ಮಾಡುವಂಥದ್ದು ಚೆನ್ನಾಗಿರ್ಬೋದೇನೋ, ಬಟ್ ಅದಕ್ಕಿಂತನೂ ಸೂಪರ್ ಆಗಿರುತ್ತೆ, ಹೋಮ್ಲಿ ಟೇಸ್ಟ್ ಕೊಡುತ್ತೆ, ಸಖತ್ ಅಂದರೆ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡ್ಬೋದು, ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ. ಆ್ಯಕ್ಚುಲಿ ಇದ್ರ ಜೊತೆ ಆಲೂಗೆಡ್ಡೆನೂ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಬಟಾಣಿ ಇಲ್ಲ ಅಂತ ಅಂದ್ರೆ ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಟೇಸ್ಟ್ ಸಖತ್ತಾಗಿ ಕೊಡುತ್ತೆ. ಸೊ ನೋಡಿ ಇವಾಗ ಕುದಿ ಹತ್ತಿದೆ ಇದು. ಇವಾಗ ನೆನೆಸಿಟ್ಕೊಂಡಿರ್ತೀವಲ್ಲ ಆ ಅಕ್ಕಿನ ಇದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬಿಡಿ ಜೊತೆಗೇನೆ. ಸೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕೈ ಆಡ್ತಾ ಇರಿ ಅವಾಗ, ಯಾಕಂದ್ರೆ ಅಕ್ಕಿ ಹಾಕಿರ್ತೀರಾ ಅಲ್ವಾ, ಅದು ತಳ ಹಿಡಿಬಾರ್ದು ಅಂತ ಅಷ್ಟೇ, ಇನ್ನೇನು ಅಲ್ಲ. ಸೊ ಅಕ್ಕಿ ಬೇಯೋ ತನಕನೂ ನೀಟಾಗಿ ಕೈ ಆಡ್ಕೊಂಡು ಬೇಯಿಸ್ಕೊಳ್ಳಿ. ಸೊ ಇವಾಗ ಇದು ಆಗಿದೆ, ಇದನ್ನ ಇಳಕ್ಬಿಟ್ಟು ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಒಗ್ಗರಣೆ ಇದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕ್ಬಿಡಿ, ಚೆನ್ನಾಗಿರಲ್ಲ. ಸೊ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಂಡ್ರೇನೆ ಬೆಸ್ಟ್ ಟೇಸ್ಟ್ ಕೊಡೋದು. ಸೊ ಒಗ್ಗರಣೆಗೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಎಣ್ಣೆ ಹಾಕ್ಕೊಳ್ಳಿ, ಹಿಂಗ್ ಹಾಕ್ಕೊಳ್ಳಿ, ಸಾಸಿವೆ ಆ್ಯಂಡ್ ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಕರಿಬೇವು, ಮೆಣಸಿ ತಳ್ಳು, ನಾವಿಲ್ಲಿ ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನನಗಿಷ್ಟ ಅಂತ. ಸೊ ನೀವು
ಆ್ಯಡ್ ಮಾಡ್ಕೊಂಡ್ರು ಸರಿ, ಮಾಡ್ಕೊಳ್ಳಿಲ್ಲ ಅಂದ್ರೂ ಸರಿ, ಏನು ಪರವಾಗಿಲ್ಲ. ಸೊ ಒಗ್ಗರಣೆ ರೆಡಿ ಆದ್ಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಂಡ್ರೆ ಇಲ್ಲಿಗೆ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ನೀವು ನಿಮ್ಮನೇಲಿ ರೆಡಿಮೇಡ್ ಪುಡಿ ಬಳಸ್ತಿದ್ರೆ ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಇದ್ರ ಜೊತೆಗೆ ಖಾರ ಬೂಂದಿ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸ್ ಟ್ರೈ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್‌ಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.